ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ಇದು ಬಂದುಬಿಟ್ಟು ಒಂದು ಪ್ರೈವೇಟ್ ಕಂಪನಿಯಿಂದ ಕೊಡುವಂಥ ಸ್ಕಾಲರ್ಶಿಪ್ ಇದಾಗಿದೆ. ಆದ್ದರಿಂದ ಇದು ಯಾವ ರೀತಿ ಸ್ಕಾಲರ್ಶಿಪ್ ಆದರೆ ಕೊಡ್ತಾರೆ, ಯಾರಿಗೆಲ್ಲ ಎಷ್ಟು ಅಮೌಂಟ್ ಬರ್ತದೆ, ಮಿನಿಮಮ್ ಅಂದರೂ ಕೂಡ 60,000ವರೆಗೆ ನಿಮಗೆ ಪ್ರತಿ ವರ್ಷ ಅಮೌಂಟ್ ಆದರೆ ಕೊಡ್ತಾರೆ. ಯಾರಿಗೆಲ್ಲ ಅಪ್ಲೈ ಆಗ್ತದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ಖಂಡಿತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಆದ್ದರಿಂದ ತಪ್ಪದೇ ಕೊನೆಯವರೆಗೆ ನೋಡಿ, ವಿಡಿಯೋನ ಮಸ್ಟ್ ಆ್ಯಂಡ್ ಶುಡ್ ಕೊನೆಯವರೆಗೆ ನೋಡಿ. ಮಿಸ್ ಮಾಡಿದರೆ ಕೊನೆಯವರೆಗೆ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮಾಡಬೇಕಂದ್ರೆ ನಾನು ಇದೇ ರೀತಿ ಪ್ರತಿಯೊಂದು ಸ್ಕಾಲರ್ಶಿಪ್ಪು ಅದ್ರ ಜೊತೆಗೆ ಗೌರ್ಮೆಂಟಿಂದ ತುಂಬ ಸ್ಕಾಲರ್ಶಿಪ್ ಆಗಿರೋ ಬರ್ತವೆ, ಆದರೆ ನಿಮಗೆ ಗೊತ್ತಿರೋದಿಲ್ಲ. ಆ ರೀತಿ ಎಲ್ಲ ಸ್ಕಾಲರ್ಶಿಪ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮರ್ಯಾದೆ ಯೂಸ್ ಮಾಡ್ಕೊಳ್ತಾ ಇರಿ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮರ್ಯಾದೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿಡಿಯೋನ ಲೈಕ್ ಆದರೆ ಮಾಡಿ, ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮರ್ಯಾದೆ ಶೇರ್ ಮಾಡ್ತಾ ಅಂದ್ಕೊಂಡಿದ್ದೀನಿ. ಸೊ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ, ಇದನ್ನು ಬಂದುಬಿಟ್ಟು ಯಾರೆಲ್ಲ SLC ಮುಗಿಸಿದಾರ, ಸೊ SLC ನಂತರ ಯಾವೆಲ್ಲ ಕೋರ್ಸ್ ಇವೆ, PUC, ಡಿಗ್ರಿ, ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಸೊ PUC, ಡಿಗ್ರಿ, ಇಂಜಿನಿಯರಿಂಗ್ ಯಾವುದೇ ಕೋರ್ಸ್ ಇರಲಿ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಈಗ ನೋಡ್ತಾ ಹೋಗೋಣ ಯಾವ ರೀತಿ ಎಲಿಜಿಬಿಲಿಟಿ ಇದೆ ಅಂತ. ನೋಡಿ, ಸ್ಕ್ರೀನ್ ಹಾಕಿರ್ತೀನಿ, ನೀವು ಕ್ಲೀನಾಗಿ ನೋಡ್ಬೋದು. ಸೊ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ 2024, ಇದು ಬಂದುಬಿಟ್ಟು ವರ್ಷದ 24. ಸೊ ದಿನದ 24 ಗಂಟೆ ಯಾವಾಗ ಬೇಕಾದರೂ ಸ್ಟಾರ್ಟ್ ಇರುತ್ತೆ, ಅಪ್ಲೈ ಮಾಡ್ಬೋದು. ಅಂದರೆ ಯಾವ ರೀತಿ ಅಪ್ಲೈ ಮಾಡೋದು ಮುಂದೆ ಹೇಳಿದ ಮೇಲೆ ನಿಮಗೆ ಅರ್ಥ ಆಗ್ತದೆ. ಈಗ ನೋಡಿ, ಇದು ಪ್ರತಿ ವರ್ಷ ಈ ಸ್ಕಾಲರ್ಶಿಪ್ ಆದರೆ ಕೊಡ್ತಾರೆ, ಪ್ರತಿ ವರ್ಷ ಕೊಡ್ತಾರೆ ನಿಮಗೆ. ಇದೇ ಲಾಸ್ಟ್ ಡೇಟ್ ಅಂತ ಇರೋದಿಲ್ಲ. ಅಂದರೆ ನೀವು ವರ್ಷದಲ್ಲಿ ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಬೇರೆ ಆದರೆ ಮುಗಿಯುತ್ತೆ, ಇದು 31 ಡೇಟ್ ಇರ್ತದೆ. ಆದರೆ ಈ ರೀತಿ ಇದೊಂದು ಸ್ಕಾಲರ್ಶಿಪ್ ಆ ರೀತಿ ಅಲ್ಲ, ಪ್ರತಿ ವರ್ಷ ಬರ್ತದೆ, ಪೂರ್ತಿ ವರ್ಷ ಇರ್ತದೆ, ಯಾವಾಗ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ನೋಡ್ತಾ ಹೋಗೋಣ ಯಾರಿಗೆಲ್ಲ ಎಷ್ಟು ಅಮೌಂಟ್ ಬರ್ತದೆ ಅಂತ. ನೋಡಿ, ಮೊದಲಾಗಿ ನಿಮಗೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗುವಂತೆಂದು ಸ್ಕಾಲರ್ಶಿಪ್ ನೀಡುತ್ತಿದೆ. ಇದು ಬಂದುಬಿಟ್ಟು ಯಾರೆಲ್ಲ ನಿಮಗೆ ಫೈನಾನ್ಷಿಯಲ್ ಕಂಡೀಷನ್ ಕಡಿಮೆ ಇದೆ ಅವರಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ನಿಮ್ಮ ಶಿಕ್ಷಣಕ್ಕೆ ಹೆಲ್ಪ್ ಆಗ್ತದೆ, ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗ್ತದೆ. ಈಗ ನೋಡಿ, ಲಾಸ್ಟ್ ಡೇಟ್ ಬಂದುಬಿಟ್ಟು 31 ಡಿಸೆಂಬರ್ಗೆ ಎಂಡ್ ಆಗ್ತದೆ, ಮತ್ತು ಮುಂದಿನ ವರ್ಷ ಮತ್ತು ಜನವರಿ 1ರಿಂದ ಸ್ಟಾರ್ಟ್ ಆಗ್ತದೆ. ಈ ರೀತಿಯಾದರೆ ಇರ್ತದೆ. ಸೊ ಅಷ್ಟರೊಳಗೆ ಡಿಸೆಂಬರ್ 31ರೊಳಗೆ ಈ ವರ್ಷ ಬ್ಯಾಚು ಅಪ್ಲೈ ಮಾಡಿ. ನೋಡೋಣ ಈಗ ಯಾರಿಗೆಲ್ಲ ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾರಂತ. ಮೊದಲಾಗಿ ಕ್ಯಾಟಗರಿ A PUC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು. ಸೊ PUC ಅವರಿಗೆ ಯಾವ ರೀತಿ ಕೊಡ್ತಾರೆ ಅಂತ ನೋಡೋಣ. ನೋಡಿ, PUC ಅವರಿಗೆ ಕ್ಯಾಟಗರಿ A ಅಡಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ನೀಡಲಾಗುತ್ತದೆ. ಪ್ರತಿ ತಿಂಗಳ ಹುಡುಗರಿಗೆ 500 ಅಂತೆ ಕೊಡ್ತಾರೆ. ಪ್ರತಿ ಮಂತು 500 ಅಂತೆ ಕೊಡ್ತಾರೆ. ಅಂದರೆ 12 ತಿಂಗಳಿಗೆ ಎಷ್ಟಾಗ್ತದೆ ಅಂತ ನೋಡ್ಕೊಳ್ಳಿ. ಮತ್ತು ಪ್ರತಿ ತಿಂಗಳು ಹುಡುಗಿಯರಿಗೆ, ಸೊ ಮಹಿಳೆಯರಿಗೆ 700 ಅಂತ ಕೊಡ್ತಾರೆ. ಸೊ ನೋಡ್ಕೊಳ್ಳಿ ಯಾವ ರೀತಿ ಅಮೌಂಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತ. ಸೊ ಕಡ್ಡಾಯವಾಗಿ ಆಲ್ಮೋಸ್ಟು ಸ್ವಲ್ಪ ಕಡಿಮೆ ಜಾಸ್ತಿ ಕೊಡ್ತಾರೆ. 100-200 ಕಡಿಮೆ ಆಗ್ಬೋದು, ಅಥವಾ ಜಾಸ್ತಿನೂ ಕೂಡ ಆಗ್ಬೋದು. ನೋಡಿ, ಅರ್ಜಿ ಸಲ್ಲಿಸಲು ಹಿಂದಿನ ವರ್ಷದಲ್ಲಿ ಶಿಕ್ಷಣದಲ್ಲಿ ಹುಡುಗರು 70% ಮತ್ತು ಹುಡುಗಿಯರು 65 ಅಂಕಗಳೊಂದಿಗೆ ಪಾಸ್ ಇರಬೇಕು. ಹಿಂದಿನ ವರ್ಷ ಅಂದರೆ ಪ್ರಿವಿಯಸ್ ಇಯರು, ಹೋದ ವರ್ಷ 70% ಹುಡುಗರಾಗಿರಬೇಕು. ಎಕ್ಸಾಮ್ನಲ್ಲಿ 70% ನಿಮ್ಮ ರಿಸಲ್ಟ್ ಆಗಿ ಬಂದಿರಬೇಕು. ಮತ್ತು ಹುಡುಗಿಯರು 65% ನಿಮಗೆ ರಿಸಲ್ಟ್ ಆಗಿ ಬಂದಿರಬೇಕು. ನೀವು ನೆಕ್ಸ್ಟ್ ನೋಡೋಣ, ಕ್ಯಾಟಗರಿ ಬಿಯಲ್ಲಿ ITI ವಿದ್ಯಾರ್ಥಿಗಳಿಗೆ ಯಾರೆಲ್ಲ ITI ಹಚ್ಚಿದಾರ, ಸೊ ಅವರಿಗೆಲ್ಲ ಯಾವ ರೀತಿ ಅಂತ ನೋಡೋಣ. ನೋಡಿ, ಸರ್ಕಾರಿ ITI ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 500 ಅಂತೆ. ಸರ್ಕಾರಿ ಯಾರೆಲ್ಲ ಇದ್ದೀರಾ ನಿಮಗೆ ಪ್ರತಿ ತಿಂಗಳು 500 ಅಂತ ಕೊಡ್ತಾರೆ. ಇನ್ನು ಖಾಸಗಿ ITI ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 700 ಅಂತ ಕೊಡ್ತಾರೆ. ಇಲ್ಲೂ ಕೂಡ ನಮಗೆ ಹಿಂದಿನ ವರ್ಷ ಹುಡುಗರು 45% ರಿಸಲ್ಟ್ ಆಗಿರಬೇಕು, ಮತ್ತು ಹುಡುಗಿಯರು 35% ರಿಸಲ್ಟ್ ಆಗಿರಬೇಕು. ಇನ್ನು ನೆಕ್ಸ್ಟ್ ನೋಡೋಣ, ಪದವಿ ವಿದ್ಯಾರ್ಥಿಗಳಿಗೆ, ಸೊ ಡಿಗ್ರಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅಂತ ನೋಡೋಣ. ಡಿಗ್ರಿಯಿಂದ ಎಲ್ಲ ಬರ್ತವೆ, BA, BCom, BSc, ಸೊ ಯಾವೆಲ್ಲ ಅಂತ ನೋಡ್ಕೊಳ್ಳಿ. 5 ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ವರೆಗೆ ಓದುತ್ತಿರೋರಿಗೆ ಅಲ್ಲಿವರೆಗೆ ಸ್ಕಾಲರ್ಶಿಪ್ ಆದರೆ ಕೊಡ್ತಾರೆ. ಸೊ 5 ವರ್ಷ ಕೋರ್ಸಿಗೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಸಿಗ್ತದೆ. ಇದು ಪ್ರತಿ ವರ್ಷ ಹಾಕಬೇಕಂತ ಏನಿಲ್ಲ, 1 ವರ್ಷ ಹಾಕಿದರೆ ಸಾಕು, ನಿಮಗೆ ಪ್ರತಿ ವರ್ಷ ಬರ್ತಾ ಇರ್ತದೆ. ಹುಡುಗರಿಗೆ ಪ್ರತಿ ತಿಂಗಳು 1100 ಕೊಡ್ತಾರೆ, ಮತ್ತು ಹುಡುಗಿಯರಿಗೆ ಪ್ರತಿ ತಿಂಗಳು 1400 ಕೊಡ್ತಾರೆ. ಇದು ನಿಮಗೂ ಕೂಡ ಹುಡುಗರು ಹಿಂದಿನ ವರ್ಷ 55% ರಿಸಲ್ಟ್ ಆದರೆ ಮಾಡಿರಬೇಕು. ಇನ್ನು ಹುಡುಗಿಯರು 50% ರಿಸಲ್ಟ್ ಆದರೆ ಹಿಂದಿನ ವರ್ಷ ಮಾಡಿರಬೇಕು. ಹಿಂದಿನ ವರ್ಷ ಇಷ್ಟು ಕಡ್ಡಾಯ ಇರ್ತದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಸ್ನಾತಕೋತ್ತರ ಕೋರ್ಸ್ ಓದುತ್ತಿರುವವರಿಗೆ ಯಾವ ರೀತಿ ಅಂತ ನೋಡೋಣ. ಯಾವೆಲ್ಲ ಕೋರ್ಸ್ ಅಂತ ಇಲ್ಲಿ ಸ್ಕ್ರೀನ್ ಹಾಕಿದೆ ನೋಡ್ಕೊಳ್ಳಿ. ನಿಮಗೆ ಬಂದುಬಿಟ್ಟು ಹುಡುಗರಿಗೆ ಮಾಸಿಕರು 1500 ಇರ್ತದೆ, ಇನ್ನು ಹುಡುಗಿಯರಿಗೆ ಮಾಸಿಕರು 1800. ನಿಮಗೆ ಮಾಸಿಕ ಆದರೆ ಅಮೌಂಟ್ ಆದರೆ ಕೊಡ್ತಾರೆ, ಪ್ರತಿ ತಿಂಗಳಾದರೂ ಕೊಡೋದಿಲ್ಲ. ಮಾಸಿಕ ನಿಮಗೆ ಯಾವ ರೀತಿ ಅಂದರೆ ನಿಮ್ಮ ಫೀಸ್ ಮೇಲೆ ಡಿಪೆಂಡ್ ಆಗ್ತದೆ. ಮಾಸಿಕ ಕೊಡಬೇಕಾ, ಪ್ರತಿ ತಿಂಗಳು ಕೊಡಬೇಕಂತ ಫೀಸ್ ಮೇಲೆ ಡಿಸೈಡ್ ಮಾಡ್ತಾರೆ. ಸೊ ಒಂದು ಸಲ ಏನಾಗ್ತದೆ, ಪ್ರತಿ ವರ್ಷದ್ದೆಲ್ಲ ಕೂಡಿಸಿಬಿಟ್ಟು ನಿಮಗೆ ಅಮೌಂಟ್ ಆದರೆ ಕೊಡ್ತಾರೆ.
ಸೊ ರಿಸಲ್ಟಲ್ಲಿ ನೋಡ್ಕೊಳ್ಳಿ, ಹುಡುಗರು 60% ಮತ್ತು ಹುಡುಗಿಯರು 55. ಅಂಗವಿಕಲರಿಗೆ ಆದರೆ ಜಾಸ್ತಿ ಆದರೆ ಸಿಗ್ತಿರ್ತದೆ, ವಿಧವೆಯರು ಅಥವಾ ಮಾಜಿ ಸೈನಿಕರು. ಇನ್ನು ಡಿಪ್ಲೊಮಾ ಅವರಿಗೆ ಯಾವ ರೀತಿ ಅಮೌಂಟ್ ಅದು ಕೊಡ್ತಾರೆ ನೋಡೋಣ. ಡಿಪ್ಲೊಮಾ ಶಿಕ್ಷಣ, ಸೊ ಹುಡುಗರಿಗೆ ಮಾಸಿಕರು 1200, ಹುಡುಗಿಯರಿಗೆ ಮಾಸಿಕರು 1000 ಮಾಸಿಕವಾಗಿ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಸಿಕವಾಗಿ ಕೊಡ್ತಾರೆ. ಇನ್ನು ಹುಡುಗರು 55% ಹಿಂದಿನ ವರ್ಷ ಆಗಿರಬೇಕು, ಹುಡುಗಿಯರು 50% ಹಿಂದಿನ ವರ್ಷ ಆಗಿರಬೇಕು. ಇನ್ನು ನೆಕ್ಸ್ಟು ಇಂಜಿನಿಯರಿಂಗು. ಸೊ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅಂತ ನೋಡ್ಕೋಣ. ಇಂಜಿನಿಯರ್ ಪದವಿ ಯಾವುದೇ ಸ್ಟ್ರೀಮು, ಹುಡುಗರಿಗೆ ಮಾಸಿಕರು ಪ್ರತಿ ಮಾಸಿಕರು 2000, ಹುಡುಗಿಯರಿಗೆ ಮಾಸಿಕರು 2300. ಮತ್ತು ಗ್ರ್ಯಾಜುಯೇಟ್ ಆಗಿರ್ಬೋದು, ಹುಡುಗರಿಗೆ 2500, ಹುಡುಗಿಯರಿಗೆ ಮಾಸಿಕರು. ಮತ್ತು ಇಂಜಿನಿಯರಿಂಗ್ ಮತ್ತು PG ಕೋರ್ಸಿಗೆ ಯಾವ ರೀತಿ ಕೊಡ್ತಾರೆ ನೋಡ್ಕೊಳ್ಳಿ. ಸೊ ಇಷ್ಟೇ ಬಂದ್ಬಿಟ್ಟು ಇನ್ನು ಹಾಸ್ಟೆಲ್ನಲ್ಲಿ ಯಾರೆಲ್ಲ ಇರ್ತೀರಾ ನಿಮಗೆ ಹೆಚ್ಚಿಗೆ ಬೆನಿಫಿಟ್ ಆದರೆ ಸಿಗ್ತದೆ. ನೋಡೋಣ ಈಗ ಯಾವ ರೀತಿ ಕೊಡ್ತಾರೆ ಅಂತ. ಹಾಸ್ಟೆಲ್ನಲ್ಲಿ ಇರೋರಿಗೆ ಮಾತ್ರ ಇದು. ಸೀತಾರಾಮ್ ಜಿಂದಾಲ್ ಫೌಂಡೇಶನ್ದ ಯಾವ ರೀತಿ ಕೊಡ್ತಾರೆ ಅಂತ ನೋಡೋಣ. ITI ಡಿಪ್ಲೊಮಾ ಪದವಿ PG ಕೋರ್ಸ್ ವಿದ್ಯಾರ್ಥಿಗಳಿಗೆ Rs. 1200, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕೋರ್ಸ್ ವಿದ್ಯಾರ್ಥಿಗಳಿಗೆ 1800 ಅಂತ ಕೊಡ್ತಾರೆ. ಸೊ ಸ್ವಲ್ಪ ಜಾಸ್ತಿ ಅಮೌಂಟಲ್ಲಿ ಸಿಗ್ತದೆ. ಇನ್ನು ಅರ್ಜಿ ಸಲ್ಲಿಸಲು ಯಾವ ರೀತಿ ಅರ್ಜಿ ಸಲ್ಲಿಸೋದಂದರೆ, ಇದನ್ನು ಬಂದ್ಬಿಟ್ಟು ನಿಮ್ಮೊಂದು ಫಾರ್ಮಲ್ಲಿ ಸಿಗ್ತದೆ. ಈ ಒಂದು ಫಾರ್ಮ್ ನಾನು ಈಗ ಯಾವ ರೀತಿ ಡನ್ ಮಾಡ್ತೀನಿ ಹೇಳ್ತೀನಿ ಮುಂದೆ ನೋಡಿ. ಈ ಒಂದು ಫಾರ್ಮ್ನ ಫಿಲ್ ಮಾಡಿಬಿಟ್ಟು ನಿಮಗೆ ಎಲ್ಲಿ ಕಳಿಸ್ಬೇಕಂದ್ರೆ, ಇಲ್ಲಿ ಅರ್ಜಿ ವಿಳಾಸ ಕೊಟ್ಟಿದ್ದಾರಲ್ಲ, ಈ ವಿಳಾಸಕ್ಕೆ ಕಳಿಸ್ಬೇಕು. ದ ಟ್ರಸ್ಟ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್, ಜಿಂದಾಲ್ ನಗರ್, ತುಮಕೂರು ರೋಡ್, ಬೆಂಗಳೂರು, ಇಲ್ಲಿಗೆ ಕಳಿಸ್ಬೇಕು. ಡಿಸೆಂಬರ್ 31ರೊಳಗೆ ಆದರೆ ಸಾಧ್ಯವಾದಷ್ಟು ಕಳಿಸಿ. ಸ್ಪೀಡ್ ಪೋಸ್ಟ್ ಆದರೆ ಮಾಡಿ, ಆದಷ್ಟು ನಿಮಗೆ ಹೆಚ್ಚು ಹೋಗಿ ಬೇಗ ತಲುಪುತ್ತೆ ಮತ್ತು ಬೇಗ ಕೂಡ ನಮಗೆ ಅಮೌಂಟ್ ಆದರೆ ಹಾಕ್ತಾರೆ. ಆಲ್ಮೋಸ್ಟು ತುಂಬ ವಿದ್ಯಾರ್ಥಿಗಳಿಗೆ ಅಮೌಂಟ್ ಆದರೆ ಬಂದಿದೆ. ಸಾಧ್ಯವಾದಷ್ಟು ಅಪ್ಲೈ ಆದರೆ ಮಾಡಿ. ಆಲ್ಮೋಸ್ಟ್ ಯಾರು ಕೂಡ ಬರ್ತಾ ಇದೆ, ನಿಮಗೂ ಕೂಡ ಬರ್ತದೆ. ಅಪ್ಲೈ ಆದರೆ ಮಾಡಿ. ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತೀನಿ ನೋಡಿ. ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದಾನಲ್ಲ, ಇವೆಲ್ಲ ಡಾಕ್ಯುಮೆಂಟ್ಸ್ ಆದರೆ ಕಡ್ಡಾಯವಾಗಿ ಬೇಕು. ನೋಡ್ಕೊಳ್ಳಿ ಯಾವೆಲ್ಲ ಇವೆ ಅಂತ. ಅದಾದ ನಂತರ ನಿಮಗೆ ವಾರ್ಷಿಕ ಆದಾಯ ಇನ್ಕಮ್ ಎಷ್ಟಿರಬೇಕಂದ್ರೆ, ಸೊ ಕಡ್ಡಾಯವಾಗಿ ನಿಮಗೆ ಇನ್ಕಮು ಈ ಥರ ನೋಡಿ. ಪೋಷಕರು ಒಂದು ಕಂಪ್ನಿ ಸಂಸ್ಥೆ ಸಿಬ್ಬಂದಿ ಆಗಿದ್ದಲ್ಲಿ ಉದ್ಯೋಗಾಧಾರಿತ ವೇತನ ಪ್ರಮಾಣ ಪತ್ರ ನೀಡಬೇಕು. ಅಂದರೆ ಜಾಬ್ ಸರ್ಟಿಫಿಕೇಟ್ ಇರಬೇಕು. ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು. ಪೋಷಕರ ಆದಾಯ ಮಿತಿ 4 ಲಕ್ಷ ಮೀರಬಾರದು. ನಿಮ್ಮ ಪೋಷಕರದು 4 ಲಕ್ಷ ಆದಾಯ ಮೀರಬಾರದು. ಮತ್ತು ಇತರ ಕುಟುಂಬದ ವಾರ್ಷಿಕ ಆದಾಯ 2.50 ಲಕ್ಷ ಮೀರಬಾರದು. ಸೊ ಇಷ್ಟು ಕಡ್ಡಾಯ. 2.50 ಲಕ್ಷ ನಿಮಗೆ ಮೀರಿರಬಾರದು. 2.50 ಲಕ್ಷ ಇದ್ದರೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಆಗಿದ್ರೆ ಅಪ್ಲೈ ಮಾಡೋಕ್ಕಾದ್ರೆ ಹೋಗಬೇಡಿ. ಇದಕ್ಕಿಂತ ಕಡಿಮೆ ಯಾರಿದೆ ಅವರು ಎಲ್ಲರೂ ಕೂಡ ಅಪ್ಲೈ ಆದರೆ ಮಾಡಿ ನೋಡಿ. ಇದು ಜಿಂದಾಲ್ ಅವರ ಅಫಿಷಿಯಲ್ ವೆಬ್ಸೈಟು. ಇದರಲ್ಲಿ ಅವರು ಒಂದು ಫಾರ್ಮ್ನ ಕೊಟ್ಟಿದ್ದಾರೆ. ಆ ಒಂದು ಫಾರ್ಮ್ನ ನೀವು ಪ್ರಿಂಟ್ ತಗೋಬೇಕು. ಅದನ್ನು ಡೌನ್ಲೋಡ್ ಆದರೆ ಮಾಡ್ಕೊಳ್ಳಿ. ಅದನ್ನು ನಿಮ್ಮ ಕಂಪ್ಯೂಟರ್ ಸೆಟರ್ನಲ್ಲಿ ಪ್ರಿಂಟ್ ಆದರೆ ತೊಗೊಳ್ಳಿ. ಆ ಒಂದು ಪ್ರಿಂಟನ್ನು ತೆಗೆದುಕೊಂಡಲ್ಲಿ ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ. ಅಲ್ಲಿ ಯಾವೆಲ್ಲ ಡೀಟೇಲ್ಸ್ ಕೇಳಿದ್ದಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿ. ಅದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದ್ನಲ್ಲ, ಅವೆಲ್ಲ ಡಾಕ್ಯುಮೆಂಟ್ಸ್ನ ಹಿಂದೆ ಆದರೆ ಜೆರಾಕ್ಸ್ ಆದರೆ ಹಚ್ಚಿಸಿ. ಸೊ ಜೆರಾಕ್ಸ್ ಆದರೆ ಹಚ್ಚಿಸ್ಬಿಟ್ಟು ನಿಮ್ಮ ಪ್ರಿನ್ಸಿಪಾಲ್ ಇರ್ತಾರಲ್ಲ, ಸೊ ಕಾಲೇಜ್ ಪ್ರಿನ್ಸಿಪಾಲಿಗೆ ಹೋಗಿಬಿಟ್ಟು ಅಲ್ಲಿ ಅಟೆಸ್ಟೆಡ್ ಅಂತ ಮಾಡ್ತಾರೆ. ಅಂದರೆ ಸೈನ್ ಮಾಡ್ತಾರೆ. ನಿಮ್ಮ ಫೋಟೋ ಮೇಲೆ ಸೈನ್ ಮಾಡಿಸ್ಬೇಕು. ಅದ್ರ ಜೊತೆಗೆ ಅಲ್ಲಿ ಎಲ್ಲ ಶೀಲನ್ನು ಹಾಕಬೇಕು. ಅಂದರೆ ನಿಮ್ಮ ಕಾಲೇಜ್ನ ಸಿಗ್ನೇಚರ್ ವಿತ್ತು ಶೀಲನ್ನು ಹಾಕಬೇಕು. ಅದನ್ನೆಲ್ಲ ಹಾಕಿಸ್ಬಿಟ್ಟು ನಾನು ಈಗಾಗಲೇ ಅಡ್ರೆಸ್ ಹೇಳಿದ್ನಲ್ಲ, ಆ ಒಂದು ಅಡ್ರೆಸ್ಗೆ ನೀವು ಈ ಒಂದು ಫಾರ್ಮ್ ವಿತ್ತು ನಿಮ್ಮ ಡಾಕ್ಯುಮೆಂಟ್ಸ್ನ ಸ್ಪೀಡ್ ಪೋಸ್ಟ್ ಮುಖಾಂತರ ಅಥವಾ ನಾರ್ಮಲ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕು. ಅವರಿಗೆ ಕಳಿಸ್ಕೊಡ್ಬೇಕು. ನೀವು ಪೋಸ್ಟ್ ಮುಖಾಂತರ ಅಂದರೆ ನಿಮಗೆ ಅಂಚೆ ಇಲಾಖೆ ಇದೆಲ್ಲ ಅಲ್ಲಿಂದ ಕಳಿಸ್ಕೊಡ್ಬೇಕು. ನೋಡೋಣ ಈಗ ಯಾವ ರೀತಿ ಫಾರ್ಮ್ ಯಾವ ರೀತಿ ಡೌನ್ ಮಾಡಿದರೆ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಎರಡರಲ್ಲಿ ಒಂದು ಕೊಟ್ಟಿದ್ದೀನಿ, ಅಲ್ಲಿಂದ ಚೆಕ್ ಮಾಡಿ. ಡೈರೆಕ್ಟಾಗಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರ್ತೀರಾ. ಸ್ವಲ್ಪ ಕೆಳಗಡೆ ಬನ್ನಿ, ಅಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಇರ್ತದೆ. ಸೊ ಡೌನ್ಲೋಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡೈರೆಕ್ಟಾಗಿ ಡೌನ್ಲೋಡ್ ಆಗ್ತದೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಪ್ರಿಂಟ್ ಆದರೆ ತಗೊಳ್ಳಿ. ಪ್ರಿಂಟ್ ತಗೊಂಡ್ಬಿಟ್ಟು ಅದನ್ನು ಫಿಲ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ವಿತ್ತು ಸಿಗ್ನೇಚರ್ನ ಅಪ್ಲೈ ಆದರೆ ಮಾಡ್ಕೊಳ್ಳಿ. ಈಗ ನೋಡೋಣ ಡಾಕ್ಯುಮೆಂಟ್ಸು ಅಂದರೆ ನೋಡೋಣ ಓಪನ್ ಆಗ್ತಾಯಿದೆ ನೋಡಿ. ಈ ಒಂದು ಫಾರ್ಮ್ ಯಾವ ರೀತಿ ಇದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ನಾನು ಸ್ಕ್ರಾಲ್ ಮಾಡ್ತೀನಿ. ಸೊ ನಿಮಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಡೌನ್ಲೋಡ್ ಆದರೆ ಮಾಡ್ಕೊಳ್ಳಿ ಖಂಡಿತ. ನೋಡಿ ಫಾರ್ಮ್ ಈ ರೀತಿ ಇರ್ತದೆ ನೋಡ್ಕೊಳ್ಳಿ. ಪಾಸ್ಪೋರ್ಟ್ ಸೈಜ್ ಫೋಟೋ ವಿತ್ತು ಯಾವೆಲ್ಲ ಡೀಟೇಲ್ಸ್ ಅಂತ ನೀವೇ ನೋಡ್ಕೊಳ್ಳಿ. ಈಗಾಗಲೇ ವಿಡಿಯೋ ತುಂಬ ಲೆಂತ್ ಆಗ್ತಿದೆ, ಆದರೆ ನಾನು ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ಸೊ ಎಲ್ಲೆಲ್ಲಿ ಸಿಗ್ನೇಚರ್ ಅಂತ ನೋಡ್ಕೊಳ್ಳಿ. ಇಲ್ಲಿ ಕೆಲವೊಂದಿಷ್ಟು ಎಲ್ಲ ಕೂಡ ಫಿಲ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವ ರೀತಿ ನಿಮಗೆ ಎಲಿಜಿಬಲ್ ಆಗ್ತಾಯಿದೆ ನಿಮಗೆ ಅಂದರೆ ನಿಮಗೆ ಯಾವುದು ಸಂಬಂಧಪಟ್ಟಿದೆ ಅವನು ಮಾತ್ರ ಫಿಲ್ ಮಾಡಿ. ನಿಮ್ಮದು ಸಂಬಂಧಪಟ್ಟಿಲ್ಲ ಯಾವಿಲ್ಲ ಅವನ್ನ ಬಿಟ್ಬಿಡಿ. ಎಲ್ಲಿ ಪೋಸ್ಟ್ ಮಾಡಬೇಕಂದ್ರೆ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ, ದ ಟ್ರಸ್ಟ್ ಸೀತಾರಾಮ್ ಅಂತ. ಸೊ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ. ಸೊ ಆ ಒಂದು ಅಡ್ರೆಸ್ಗೆ ಕಳಿಸ್ಬೇಕು. ಅರ್ಥ ಆಯಿತು ಅನ್ಕೊತೀನಿ. ನೋಡ್ಕೊಳ್ಳಿ ಯಾವೆಲ್ಲ ಡಾಕ್ಯುಮೆಂಟ್ಸು ಫಿಲ್ ಮಾಡಬೇಕು ಅಂತ. ಖಂಡಿತ ಕರೆಕ್ಟಾಗಿ ಫಿಲ್ ಮಾಡಿ. ಯಾಕಂದರೆ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ದಲ್ಲಿ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಆಗಿ ಕೊಡ್ತಾರೆ. ನೋಡ್ಕೊಳ್ಳಿ. ಮತ್ತು ಈ ಒಂದು ಅಮೌಂಟ್ ಯಾವ ರೀತಿ ಬರ್ತದೆ ಅಂದರೆ, ಈ ಒಂದು ಅಮೌಂಟ್ ಬಂದುಬಿಟ್ಟು ಡೈರೆಕ್ಟಾಗಿ ನಿಮ್ಮ ಚೆಕ್ಕನ್ನು ಕಳಿಸ್ತಾರೆ. ನಿಮ್ಮ ಕಾಲೇಜಿಗೆ ಚೆಕ್ಕನ್ನು ಕೊಡ್ತಾರೆ. ಆ ಚೆಕ್ನಲ್ಲಿ ನಿಮಗೆ ಅಮೌಂಟನ್ನು ಕೊಟ್ಟಿರ್ತಾರೆ.